ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ಈ ಸಂಬಂಧಪಟ್ಟಂತೆ ಅದರ ವಿಷಯವನ್ನು ಎಲ್ಲ ನಾಡಿನ ಜನತೆಗೆ ಪರಿಚಯವಿದೆ. ಸತ್ಯ ಈಗ ಹೊರಬಿದ್ದಿದೆ. ಆ ಸಂಶೋಧನೆಯಿಂದ ಅದಕ್ಕೆ ಬೆಂಬಲವಾಗಿ ನಿಲ್ಲಲು ನಮ್ಮೂರಿನ ಹಾರುಗೇರಿಯ ಜಾಗೃತಿ ಬ್ಯಾಂಕು ಮತ್ತು ಆದಿನಾಥ ಅಲ್ಪಸಂಖ್ಯಾತರ ಬ್ಯಾಂಕಿನವರು ಅಲ್ಲಿಂದ ಸುಮಾರು 50 ಜನ ಯಾತ್ರೆ ಕೈಕೊಂಡು ವೀರೇಂದ್ರ ಹೆಗಡೆ ಅವರಿಗೆ ಒಂದು ನಮ್ಮ ಬೆಂಬಲವಾಗಿ ಸೂಚಿಸೋಣ. ಧರ್ಮ ರಕ್ಷಣೆಗಾಗಿ ಅವರ ಕಾರ್ಯ ಬಹಳ ಅಗಾಧವಾಗಿರ್ತಕ್ಕಂಥ ಕಾರ್ಯ ಆಗಿದೆ, ಇನ್ನು ಮುಂದುವರಿಲಿ ಅಂತಕ್ಕಂಥ ಒಂದು ಬೆಂಬಲ ಸೂಚನೆ ಮಾಡಲಿಕ್ಕೆ ನಮ್ಮ ಹಾರುಗೇರಿಯಿಂದ ಇಷ್ಟೊಂದು ಜನ ಆ ಒಂದು ಅವರ ಕರೆಗೆ ಹೋಗ್ಬಿಟ್ಟು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸಮಾಜದ ವತಿಯಿಂದ ಶುಭ ಕೋರ್ತಕ್ಕಂಥದ್ದನ್ನು ನಮ್ಮ ಸಮಾಜದ ಮುಖಂಡರು ಮಾಡ್ತಾ ಇದ್ದೀವಿ. ಹಾರುಗೇರಿಯಿಂದ ಎಷ್ಟು ಜನ ಉಂಟ್ರಿ? 50 ಜನ ಆಗ್ತೀವಿ. ಈಗ ಅವ ಮುಸುಕದಾರಿ ಹೇಳಿದ ಮಾತು ಸರ್ಕಾರ ಕೇಳಿ ಸುಮ್ಮನೆ ಅವು ಎಲ್ಲಿ ಬೇಕಾದಲ್ಲಿ ಹಡ್ಡಂದಲ್ಲಿ ಎಲ್ಲ ಹಡ್ರಿ ಇವ್ರ, ಅದಕ್ಕೆ ನೀವೇನು ಹೇಳ್ತೀರಿ? ಅದು ತಪ್ಪು ನಿರ್ಣಯ, ಸರ್ಕಾರದ ತಪ್ಪು ನಿರ್ಣಯ. ಇದು ಅವರ ನಿರ್ಣಯ ತಗೊಂಡಿದ್ದು ತಪ್ಪ. ಮೊದಲು ಮುಸುಕದಾರಿಯನ್ನು ಬಂದಿದ್ದಲ್ಲ, ಮೊದಲು ಮುಸುಕದಾರಿಯನ್ನು ಇವರು ಚೌಕಶಿ ಮಾಡಬೇಕಾಗಿತ್ತು. ಈ ಡವಿಗಿಯಲ್ಲಿ ತಂದು ಇದು ಯಾವ ಇದರಿಂದ ಹುಡುಕಿ ತಂದು ಅದ್ರ ಮೇಲೆ ಅವನ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದರಿಂದ ಈ ಗುಡ್ಡ ಹಡ್ಡೋದು, ಈ ನೆಲ ಅಗಿಯೋದು ಎಲ್ಲ ಬಂದಾಗ್ತಿತ್ತು. ಧರ್ಮಸ್ಥಳದ ಮೇಲೆ ಆಗುವಂಥ ಅಪಪ್ರಚಾರ ಬಂದಾಗ್ತಿತ್ತು ಅಂತೇಳಿ ನಮ್ಗೆ ಅನಿಸ್ತದೆ. ಇದನ್ನೇನು ಸಲುವಾಗಿ ಈಗ ಧರ್ಮಸ್ಥಳದಿಂದ ಆಗುವಂಥ ಒಂದು ದುಷ್ಕರ್ಮಗಳಿಂದ ಆಗುವಂಥ ಒಂದು ಅಪಾಯವನ್ನು ತಪ್ಪಿಸೋ ಸಲುವಾಗಿ ನಮ್ಮ ಜನರೆಲ್ಲ ಕೂಡಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಗೆ ಸಪೋರ್ಟ್ ಮಾಡೋ ಸಲುವಾಗಿ ನಾವೆಲ್ಲ ಕೂಡಿ ಹೊಂಟಿದ್ದೀವಿ ಅಂತ ಹೇಳೋದಕ್ಕೆ ಭಾಳ ಸಂತೋಷ. ಈಗ ಅದು ಧರ್ಮಸ್ಥಳ ಅದು ಆ ಕ್ಷೇತ್ರದ ಹೆಸರು ಕೆಡಿಸೋ ಸಂಬಂಧ ಉದ್ದೇಶಪೂರ್ವಕ ಮಾಡ್ಯಾರ ಅನ್ನಂಗೆ. ಉದ್ದೇಶಪೂರ್ವಕ ಈಗ ಮಾಡಿದರು. ವಿದೇಶಗಳಿಂದ ಹಣ ಅವರಿಗೆ ಸಪ್ಲೈ ಆಗೋದ್ರಿಂದ ಅದರ ಪ್ರತಿಕಾರವನ್ನು ಇಲ್ಲಿ ನಮ್ಮ ಧರ್ಮಸ್ಥಳದ ಮೇಲೆ ಕ್ಷೇತ್ರದ ಮೇಲೆ ಮಾಡುತ್ತಾರಂತೆ ನಾನು ಹೇಳ್ತೀನಿ. ಸರ್ಕಾರದ ಕ್ರಮವನ್ನು ಏನು ಹೇಳ್ತಾರೆ? ಸರ್ಕಾರ ಕ್ರಮ SIT ಮಾಡ್ತಿದ್ರು, ಆದರೆ ದಿಕ್ಕು ಸರಿಯಾಗಿ ಆಗಲಿಲ್ಲ. ಈ ಡವಿಗೆಯನ್ನು ತೊಗೊಂಡು ಬಂದಿದ್ದಲ್ಲ, ಮೊದಲ ಮೇಲೆ ನಾವು ಚೌಕಶಿ ಮಾಡಬೇಕಾಗಿತ್ತು. ನೀ ಯಾರ ಎಲ್ಲಿಂದ ತಂದು ಡವಿಗೆಯಲ್ಲಿ ಸಿಕ್ತು, ಡವಿಗೆ ತೆಗಿಬೇಕಾದ್ರೆ ಮೊದಲ ಪರ್ಮಿಷನ್ ತೊಗೋಬೇಕಾಗಿತ್ತು. ಅದನ್ನೆಲ್ಲ ಮಾಡಲಿಲ್ಲ. ಈ ಗುಡ್ಡ ಎಲ್ಲ ಹಡ್ಕೋತ ಹೋದ್ರಲ್ಲ, ಇದಕ್ಕೆ ನಮ್ಮ ಧರ್ಮಸ್ಥಳದ ಕ್ಷೇತ್ರಕ್ಕೆ ಬಹಳ ಅದರ ಅಪಮಾನ ಆಗೈತೆ ಅಂತೇಳಿ ನನಗೆ ಅನಿಸ್ತದೆ. ತಮ್ಮ ಹೆಸರು ರೀ? DC ಸುಧರ್ಗಿ. ಸಿದ್ದಪ್ಪ. ನಿಮ್ದು? ಸಿದ್ದಪ್ಪ.